ಬೆಂಗಳೂರು ಟರ್ಫ್ ಕ್ಲಬ್ ವ್ಯವಸ್ಥಾಪಕ ಸಮಿತಿಯ ಸ್ಟೀವರ್ಡ್ ಹುದ್ದೆಗೆ ಆಪ್ತರೊಬ್ಬರನ್ನ ನಾಮನಿರ್ದೇಶನ ಮಾಡುವುದಕ್ಕೆ 1.30 ಕೋಟಿ ರೂಪಾಯಿ ಕಿಕ್ಬ್ಯಾಕ್ ಪಡೆದ ಆರೋಪ ಪ್ರಕರಣದಲ್ಲಿ ಲೋಕಾಯುಕ್ತ ಪೊಲೀಸರು ಸಿಎಂ ಸಿದ್ದರಾಮಯ್ಯ ಅವರಿಗೆ ಕ್ಲೀನ್ ಚೀಟ್ ನೀಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧದ ಪ್ರಕರಣದ ತನಿಖೆ ಪೂರ್ಣಗೊಳಿಸಿ ಲೋಕಾಯುಕ್ತ ಪೊಲೀಸರು ಸಲ್ಲಿಸಿರುವಂತಹ ಬಿ ರಿಪೋರ್ಟ್ ಅನ್ನು ಜನಪ್ರತಿನಿಧಿಗಳ ನ್ಯಾಯಾಲಯ ಅಂಗೀಕರಿಸಿದೆ. ವೀಕೆಂಡ್ ಮೂಡಲಿರುವಂತಹ ರಾಜ್ಯ ರಾಜಧಾನಿ ಬೆಂಗಳೂರಿನ ಜನತೆಗೆ ವರ್ಣದೇವ ಬೆಳ್ಳಂಬೆಳಗ್ಗೆ ಶಾಕ್ ನೀಡಿದ್ದಾನೆ. ಬೆಂಗಳೂರಿನಲ್ಲಿ ಇಂದು ಬೆಳಗ್ಗೆ ಮಳೆಯಾಗಿದ್ದು ತಂಪಾದ ವಾತಾವರಣಕ್ಕೆ ರಾಜಧಾನಿ ಸಾಕ್ಷಿಯಾಗಿದೆ. ಮಿನಿ ಔಟಿಂಗ್ ಪ್ಲಾನ್ ಮಾಡಿರುವವರಿಗೆ ಇದೀಗ ಚಿಂತಾಕ್ರಾಂತರಾಗಿ ಕುಳಿತಿದ್ದಾರೆ. ಆದ್ರೆ ಪ್ರಕೃತಿ ಪ್ರಿಯರು ಮಾತ್ರ ಬೆಳಗಿನ ಜಾವದ ಈ ಮಳೆ ಸಿಂಚನ ಕಂಡು ಖುಷಿಯಾಗಿದ್ದಾರೆ. ಮಳೆಯ ಹನಿಗಳು ನಗರದ ಸೌಂದರ್ಯವನ್ನ ಹೆಚ್ಚಿಸಿದ್ದು, ಗಿಡ ಮರಗಳ ಎಲೆಗಳ ಮೇಲೆ ಬಿದ್ದಿರುವ ಮಳೆಯ ಹನಿಯನ್ನ ನೋಡುವುದೇ ಒಂದು ಚಂದ ಅಂತಿದ್ದಾರೆ. ದಶಕಗಳಿಂದಲೂ ಕೂಡ ಕುಂಟುತ್ತಾ ಸಾಗಿರುವಂತಹ ಹಾಸನ ವಿಮಾನ ನಿಲ್ದಾಣ ಕಾಮಗಾರಿ ಪೂರ್ಣಗೊಳಿಸಿದ್ದಕ್ಕೆ ಕೇಂದ್ರ ಸರ್ಕಾರ ವಿಶೇಷ ಆಸಕ್ತಿ ತೋರುವ ನಿರೀಕ್ಷೆ ಮೂಡಿಸಿದೆ. ವಿಮಾನ ನಿಲ್ದಾಣ ಕಾಮಗಾರಿ ಪೂರ್ಣಗೊಳಿಸುವ ಸಂಬಂಧ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಕೇಂದ್ರ ನಾಗರಿಕ ವಿಮಾನಯಾನ ಸಚಿವ ಮೋಹನ್ ನಾಯ್ಡು ಅವರನ್ನ ಭೇಟಿ ಮಾಡಿ ಮಾತುಕತೆ ನಡೆಸಿದ್ದಾರೆ. ವಿಮಾನ ನಿಲ್ದಾಣ ಸ್ಥಾಪನೆಯ ಮೂಲ ಉದ್ದೇಶ ಹಾಗೂ ಅನುಕೂಲಗಳು ಕುರಿತು ಸಮಗ್ರವಾಗಿ ಚರ್ಚಿಸಿದ್ದಾರೆ. ಇದಕ್ಕೆ ಸಚಿವರಿಂದಲೂ ಸಕಾರಾತ್ಮಕ ಸ್ಪಂದನೆ ದೊರೆತಿದ್ದು, ಈ ಬಗ್ಗೆ ಪರಿಶೀಲಿಸಿ ಕ್ರಮ ವಹಿಸುವಂತೆ ಅಧಿಕಾರಿಗಳಿಗೆ ಸೂಚಿಸುತ್ತೇನೆ ಅಂತ ಭರವಸೆ ನೀಡಿದ್ದಾರೆ. ಕೆನಡಾದಲ್ಲಿ ನೂತನ ಪ್ರಧಾನಿಯನ್ನ ಆರಿಸುವ ಪ್ರಕ್ರಿಯೆ ಬಿರುಸಿನಿಂದ ಸಾಗಿದೆ. ಈ ಹುದ್ದೆಯಲ್ಲಿದ್ದಂತಹ ಜಸ್ಟಿನ್ ಟ್ರೂಡೋ ಅವರ ನಿರ್ಗಮನದಿಂದ ತೆರವಾಗಿರುವಂತಹ ಆ ಸ್ಥಾನಕ್ಕೆ ಆಡಳಿತಾರೂಢ ಲಿಬರಲ್ ಪಾರ್ಟಿಯಲ್ಲಿ ಅನೇಕ ಹಿರಿಯ ನಾಯಕರು ತೀವ್ರ ಪೈಪೋಟಿಯನ್ನು ನಡೆಸ್ತಾ ಇದ್ದಾರೆ. ಅವರಲ್ಲಿ ಒಬ್ಬರು ಚಂದ್ರ ಆರ್ಯ. ಅವರು ತುಮಕೂರಿನ ಶಿರಾ ತಾಲೂಕಿನವರು. ಜನವರಿ 17ರಂದು ಅವರು ಲಿಬರಲ್ ಪಾರ್ಟಿಗೆ 50,000 ಕೆನಡಿಯನ್ ಡಾಲರ್ ಠೇವಣಿ ಇಡುವ ಮೂಲಕ ಪ್ರಧಾನಿ ಹುದ್ದೆಯ ರೇಸ್ಗೆ ಧುಮುಕಿದ್ದಾರೆ.